ದಸರಾ ಮಹೋತ್ಸವದ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕಲ್ಮಠದ ಮಠದಲ್ಲಿ ದಸರಾ ಮಹೋತ್ಸವ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ವಾಮೀಜಿಗಳ ಆಹ್ವಾನವನ್ನು ಸ್ವೀಕರಿಸಿ ಭಾಗವಹಿಸಿದರು. ಫಾದರ್ ವಿನ್ಸೆಂಟ್ ಸುರೇಶರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸೌಹಾರ್ದತೆಯಿಂದ ನಡೆಸಿದಾಗ ಮಾತ್ರ ಪ್ರೀತಿ ಮತ್ತು ವಾತ್ಸಲ್ಯ ಹುಟ್ಟುತ್ತದೆ ಎಂದು ಹೇಳಿದರು. ಬಣ್ಣ ನಂತರ ಕಪ್ಪಿಲ್ಲ, ಮೈಯೆಲ್ಲ ಬಿಳಿ ಇದೆ. ನಾನು ತರ ಅದೇ ತರ ಆಗಬೇಕು ಗುರುಗಳೇ, ಸ್ವಾಮೀಜಿಗಳೇ, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ನಾನು ಕೂಡ ಹಂಸನ ರೀತಿ ಆಗಬೇಕು ಅಂತೇಳಿ ಕಾಗೆ ಗುರುಗಳಲ್ಲಿ ಮನವಿ ಮಾಡ್ತದಂತೆ. ಗುರುಗಳು ಹೇಳ್ತಾರಂತೆ, ಆಯ್ತಪ್ಪ ಕಾಗೆರಾಯ, ನಿನಗೂ ಕೂಡ ಆಶೀರ್ವಾದ ಮಾಡ್ತೇನೆ, ನೀನು ಹಂಸನಂತೆ ಆಗುವಂತೆ. ಆದರೆ ಒಂದು ಕ್ಷಣ ಹಂಸನಲ್ಲಿ ಹೋಗಿ ಕೇಳ್ಕೊಂಡು ಬಾ, ಅದು ಜೀವನದಲ್ಲಿ ಸಂತೋಷವಾಗಿದೆಯಾ ಏನು ಅಂತೇಳಿ ಕೇಳ್ಕೊಂಬ. ಅದು ಸಂತೋಷವಾಗಿದ್ದರೆ ನಾನು ಆಶೀರ್ವಾದ ಮಾಡ್ತೇನೆ, ನೀನು ಹಂಸನಾಗುವಂತೆ ಅಂತೇಳಿ ಗುರುಗಳು ಹೇಳ್ತಾರಂತೆ. ಕಾಗೆ ಬಹಳ ಸಂತೋಷವಾಗಿ ಹಾರ್ಕೊಂಡು ಹಂಸನ ಹತ್ರ ಹೋಗ್ತದಂತೆ. ಹಂಸನ ಹತ್ರ ಹೋಗಿ ಕಾಗೆ ಕೇಳ್ತಂತೆ, ಹಂಸರಾಯ, ನೀನು ನೋಡಿ ಬಹಳ ಸಂತೋಷ ಆಯ್ತು, ಬಹಳ ಆನಂದದಿಂದ ನೀನು ಈ ಸರೋವರದಲ್ಲಿ ನೀನು ತೇಲ್ತಾ ಇದ್ಯಾ, ಈಜ್ತಾ ಇದೆಯಾ. ನಾನು ಕೂಡ ನಿನ್ನಂತೆ ಆಗಬೇಕು ಅಂತೇಳಿ ಗುರುಗಳಲ್ಲಿ ಕೇಳಿದ್ದೇನೆ. ಗುರುಗಳು ಹೇಳಿದ್ದಾರೆ, ಹಂಸ ಫಸ್ಟ್ ಸಂತೋಷವಾಗಿದೆ ಕೇಳ್ಕೊಂಬ, ಅದು ಸಂತೋಷವಾಗಿದೆ, ನಂಗೆ ಆಶೀರ್ವಾದ ಮಾಡ್ತೇನೆ ಅಂತೇಳಿ. ಹಂಸ ಹೇಳುತ್ತಂತೆ, ಅಯ್ಯೋ ಕಾಗೆರಾಯ, ಯಾಕೆ ನನ್ನ ಬಗ್ಗೆ ನನ್ನ ಹಂಸನಾಗಬೇಕು ಅಂತೇಳಿ ಬಯಸ್ತಾ ಇದೆಯಾ. ನೋಡು, ನಾನು ಮೈಯೆಲ್ಲ ಬಿಳಿಯಾಗಿದ್ದೇನೆ, ಮೈಯೆಲ್ಲ ಬಿಳಿಯಾಗಿದೆ, ನೋಡೋದಕ್ಕೆ ಬರೀ ಬಿಳಿಯಾಗಿದೆ. ಯಾರು ಕೂಡ ನನ್ನ ಅಂದ ಚಂದ ಯಾರು ಕೂಡ ಅದನ್ನ ನಾನು ನೋಡಿ ಇಷ್ಟಪಡ್ತಾ ಇಲ್ಲ. ನನ್ನ ಬದಲು ನನ್ನ ತರ ಆಗೋದ್ರ ಬದಲು ನೋಡೋ, ಅದು ಅಲ್ಲಿದೆ ನವಿಲು ಬಹಳ ಸಂತೋಷದಿಂದ ಕುಣಿತಾ ಇದೆ ಆ ಮರದಡಿಯಲ್ಲಿ. ನೀನು ಕೆಲಸ ಮಾಡು, ಆ ನವಿಲ ಕೇಳ್ಕೊ, ನೀನು ಏನಾದ್ರೂ ಆಗೋದಿದ್ರೆ ಹಂಸನಾಗ ಆಗ್ಬೇಡ, ನವಿಲಿನ ತರ ಆಗು ಅಂತ ಹೇಳಿ ಹೇಳ್ತದಂತೆ. ಆಶ್ಚರ್ಯ ಆಗ್ತದೆ. ಕಾಗೆರ ಹೆಂಗೆ ಹೋಗ್ತಾರೆ ಹಾರ್ಕೊಂಡು ಹೋಗಿ ನವಿಲ ಹತ್ರ ಹೋಗಿ ಕೇಳ್ತಂತೆ, ನವಿಲೆ, ನನ್ನ ಜೀವನದಲ್ಲಿ ಬಹಳ ಜಿಗುಪ್ಸೆ ಬಂದ್ಬಿಟ್ಟಿದೆ. ನನ್ನ ಯಾರು ನೋಡಿದ್ರು ಕೂಡ ನನ್ನನ್ನ ಪ್ರೀತಿಯಿಂದ ನೋಡೋದಿಲ್ಲ, ಮಾತಾಡಿಸೋದಿಲ್ಲ. ಮನುಷ್ಯರು ಅದ್ರ ಬದಲು ಕಲ್ಲು ತಗೊಂಡು ಹಿಡಿತಾರೆ, ಕೇಳ್ಕೊಂಡು ಬಾ, ಹಾರಿಸ್ತಾರೆ. ನಾನು ನೋಡಿದ್ರೆ ಸಂತೋಷವಾಗಿದೆಯಾ ಏನು ಅಂತ ಸಂತೋಷವಾಗಿದ್ದೇನೆ, ನಾನು ಆಶೀರ್ವಾದ ಮಾಡ್ತೇನೆ, ನೀನು ಹಂಸನಾಗುವಂತೆ ಅಂತೇಳಿ ಗುರುಗಳು ಹೇಳ್ತದಂತೆ. ಅಯ್ಯೋ ಮಾರಾಯ, ಆಗ್ತದಂತೆ. ಬಣ್ಣ ಬಣ್ಣದ ಗರಿಗಳಿದ್ದಾವೆ. ಕಾಗೆ ಕೇಳ್ತಂತೆ, ಹಂಸ ನೋಡೋದಕ್ಕೇನೋ ಬಹಳ ಸುಂದರವಾಗಿ ಅದ್ಭುತವಾಗಿ ಕಾಣ್ತಾ ಇದ್ದಾನೆ, ಬಹಳ ಸಂತೋಷ ಆಯ್ತು, ಬಹಳ ಆನಂದದಿಂದ ನೋಡಿ, ಒಂದ್ ರೀತಿ ಮನೋರಂಜನೆಯಿಂದ ಸರೋವರದಲ್ಲಿ ನೀನು ತೇಲ್ತಾ ಇದ್ದೆ, ಈ ಸಂತೋಷವಾಗಿಲ್ಲ. ನಾನು ಆಗ್ಬೇಕು ಬಣ್ಣ ಬಣ್ಣದ ಗರಿಗಳಲ್ಲಿ ಹಂಸ ಪಟ್ಟು ಗೊತ್ತಾಗುದಿಲ್ಲ. ನಾನು ಬಯಸಿದ ಜೀವನ ನಡೆಸ್ತಾ ಇದ್ದೇನೆ. ಅಯ್ಯೋ ಕಾಗೆರಾಯ, ಯಾಕೆ ಹಂಸನಾಗ್ಬೇಕು ಅಂತ ಬಯಸ್ತಾ ಇದ್ದೀಯ. ಸಂತೋಷವಾಗಿರ್ತಕ್ಕಂಥದ್ದು ನಿನಗೆ ಯಾರ ಹಂಗೂ ಇಲ್ಲ ಅಂತ ಹೇಳ್ತದಂತೆ. ನೋಡೋದಕ್ಕೆ ಬರೀ ಅಂದ ಚಂದ ಯಾರು ಕೂಡ ಇಷ್ಟಪಡ್ತಾ ಇಲ್ಲ. ನನ್ನ ತರ ಅದು ಅಲ್ಲಿದೆ. ಹಂಸನು ಕೂಡ ಸಂತೋಷವಾಗಿಲ್ಲ, ಬಹಳ ಸಂತೋಷದಿಂದ ಕುಣಿತಾ ಇದೆ ಮರದಡಿಯಲ್ಲಿ. ಅವರಿಬ್ಬರ ಕೆಲಸ ಮಾಡು, ಏನಾದ್ರು ಆಗೋದಿದ್ರೆ ಹಂಸನಾಗಬೇಡ, ನವಿಲಂತರ ಆಗು, ನವಿಲ ಜನ್ಮ ಬೇಡ. ನಾ ಹೀಗೆ ಸಂತೋಷ ಹೋಗ್ತಾರೆ ಹಾರ್ಕೊಂಡು ಹೋಗಿ